ಗೈಸ್ ನಮ್ಮ ಅಕ್ಕನ ಲುಕ್ ನೋಡಿ ನಾನು ಫುಲ್ ಡರ್ ಆಗ್ಬಿಟ್ಟೆ. ಗೈಸ್ ಇವತ್ತೆಲ್ಲಿಗೆ ಹೋಗ್ಬೇಕಂತ ನಾನು ನಮ್ಮ ಫ್ರೆಂಡ್ ಕಟಿಂಗ್ ಮಾಡ್ಸಕ್ ಬಂದಿದ್ವಿ. ಇವ್ ನೋಡಿದ್ರೆ ನನಗೆ ಬ್ಲೇಡ್ ಹಾಕಕ್ ಬರ್ತಾವನೆ. ಅದಕ್ಕೆ ನಾನು ಸುಮ್ಮನೆ ಬಿಡ್ಲಿಲ್ಲ, ಅವನಿಗೆ ಬ್ಲೇಡ್ ಹಾಕ್ಬಿಟ್ಟೆ. ಅಲ್ಲಿಂದ ಕಟಿಂಗ್ ಮಾಡ್ಸ್ಕೊಂಡ್ ಬಂದು ಸ್ನಾನ ಮಾಡಿ ಗಿಚ್ಚಾಗಿ ರೆಡಿಯಾಗಿ ಇವತ್ತು ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಮುಂದೆ ಹೇಳ್ತೀನಿ ಬರ್ರಿ. ಇನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಅಲ್ಲಿಂದ ಆಟೋ ಕೈ ಹೊಡ್ಕೊಂಡು ಆಟೋದೊಳಗೆ ಇವ್ರನ್ನೆಲ್ಲ ಹಾಕೊಂಡು ನಮ್ಮ ನಡೆ ರೈಲ್ವೆ ಸ್ಟೇಷನ್ ಕಡೆ ಅಂತ ಹೊಂಟ್ವಿ. ಅಲ್ಲಿಂದ ಬಂದಿದ್ದು 4 ಜನ ಆದ್ರು, ಇಲ್ಲಿಂದ ಹೋಗೋದು ನಾವು 20 ಜನ. ಇಲ್ಲಿ ನೋಡಿದ್ರೆ ಯಾವ್ದೋ ದಿವ ನನ್ನೇ ನೋಡ್ತಿತ್ತು. ಅಲ್ಲಿಂದ ಟ್ರೈನ್ ಬಂತು ಅಂತ ಬೇಗ ಎಲ್ಲರೂ ಓಡೋಗಿ ಹತ್ಕೊಂಡ್ ಕುತ್ಕೊಂಡ್ಬಿಟ್ವಿ. ಇವತ್ ನೋಡಿದ್ರೆ RCB ವರ್ಸಸ್ TC ಮ್ಯಾಚ್ ಇತ್ತು. ನಮ್ಮ RCB ಪಕ್ಕ ಗೆಲ್ಲತ್ತಂತ ಗೊತ್ತಿತ್ತು. ಇನ್ನು 2 ಬಾಲಿಗೆ 3 ರನ್ ಅಷ್ಟೇ ಬೇಕಿತ್ತು. ಅಂದ್ರೆ ನಮ್ಮ RCB ಮಾತ್ರ ಬಿಡ್ಲಿಲ್ಲ, ಹೊಡೆದಿ ಚೆಚ್ಚಾಕ್ಬಿಟ್ರು. ಕೊನೆಗೂ ನಮ್ ಟ್ರೈನ್ ಶಿವಮೊಗ್ಗ ಸ್ಟೇಷನ್ ಬಿಡ್ತು. ಬೆಳಗಿನ ಜಾವ 4 ಗಂಟೆಗೆ ನಾವು ಬೆಂಗಳೂರು ಬಂದು ರೀಚ್ ಆಗ್ಬಿಟ್ವಿ. ನಮಗೆ ನೋಡಿದ್ರೆ ಟ್ರೈನ್ ಬಂದಿಲ್ಲ ಅನ್ನೋ ಚಿಂತೆ, ಆದ್ರೆ ಇವನಿಗೆ ಹುಡುಗಿಯರ್ ಬಂದಿಲ್ಲ ಅನ್ನೋ ಚಿಂತೆ. ಅಲ್ಲಿಂದ ಟ್ರೈನ್ ಹತ್ಕೊಂಡು ಎಲ್ಲ ನೋಡ್ಕೊಂತ ಕುತ್ಕೊಂಡಿದ್ದಾಗ ನಮ್ಮಣ್ಣ ಏನೋ ಯೋಚನೆ ಮಾಡ್ಕೊಂತ ಕುತ್ಕೊಂಡ್ಬಿಟ್ಟಿದ್ದ. ಸೇಫ್ ಪ್ರಯಾಣ ಮಾಡ್ತಾ ಇದೀನಿ, ಮೊದಲು ಮರಿ ನೀನು ನನ್ನ ಬಗ್ಗೆ ಏನು ಟೆನ್ಷನ್ ತಗೊಂಬೇಡ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಅಲ್ಲಿಂದ ತಿರುಪತಿ ಬಂದು ಲಾಕರ್ ಅಲ್ಲಿ ಬ್ಯಾಗ್ ಇಟ್ಟು ಇವ್ರನ್ನೆಲ್ಲ ಕರ್ಕೊಂಡು ಟೆಕ್ಲ ಮಾಡ್ಸೋಣ ಅಂತ ಹೋಗ್ಬಿಟ್ವಿ. ಹೊರಗಡೆ ಕೂದಲು ಬಂದೈತೆ, ನಮ್ದು 5 ನಿಮಿಷ ಬಿಟ್ಟು ತೋರಿಸ್ತೀನಿ. ನೆಕ್ಸ್ಟ್ ನೋಡಿದ್ರೆ ಫುಲ್ ಭಯ ಆಗ್ಬಿಡ್ತೀರಾ. ಇವತ್ತಿಂದಿಷ್ಟೇ. ಪಾರ್ಟ್ 2 ವಿಡಿಯೋ ಯಾರಿಗೆ ಬೇಕು ಫಾಲೋ ಮಾಡಿ ಕಮೆಂಟ್ ಮಾಡ್ರಿ. ಪಾರ್ಟ್ 2 ವಿಡಿಯೋ ಸಖತ್ತಾಗಿದೆ.